ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಂಗ ವೇದಾಂತ ವಿದ್ಯಾಸ್ಥಾನೇ ಪೇಯವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 20/6/2026 ಶನಿವಾರದ ಮಕರ ರಾಶಿಯ ದಿನ ಭವಿಷ್ಯವನ್ನು ನೋಡೋಣ. ಈ ದಿನ ಶನಿವಾರ ಷಷ್ಠಿ ತಿಥಿ, ಸಪ್ತಮಿ ತಿಥಿ, ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ವಜ್ರಯೋಗ, ಸಿದ್ಧಿಯೋಗಗಳು ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಶನಿವಾರದ ಷಷ್ಠಿ ತಿಥಿಯ ವಿಜಯ ಶಕ್ತಿ, ಸಪ್ತಮಿ ತಿಥಿಯ ತೇಜಸ್ಸು ಮತ್ತು ಉನ್ನತಿ, ಮಕಾ ನಕ್ಷತ್ರದ ಗೌರವ ಮತ್ತು ಕರ್ತವ್ಯ ಪ್ರಜ್ಞೆ, ಪುಬ್ಬ ನಕ್ಷತ್ರದ ಸೃಜನಶೀಲತೆ ಮತ್ತು ಸಂತೋಷ, ವಜ್ರಯೋಗದ ದೃಢತೆ ಮತ್ತು ಸಿದ್ಧಿಯೋಗದ ಕಾರ್ಯ ಸಾಧನೆಯ ಅನುಗ್ರಹ ನಿಮ್ಮ ಜೀವನದಲ್ಲಿ ವಿಶೇಷ ಫಲಗಳನ್ನು ನೀಡಲಿವೆ. ಶನಿಯ ಅನುಗ್ರಹದಿಂದ ಇಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಮಕರ ರಾಶಿಯ ಅಧಿಪತಿ ಶನಿಗ್ರಹ. ಈ ಶನಿಗ್ರಹದ ಪ್ರಭಾವದಿಂದ ಶಿಸ್ತು, ಸಹನೆ ಮತ್ತು ಜವಾಬ್ದಾರಿಯುತ ಕಾರ್ಯವೈಖರಿ ಹೆಚ್ಚಾಗ್ತದೆ. ಈ ದಿನ ನಿಂತಿರುವ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಉದ್ಯೋಗದಲ್ಲಿ ಗೌರವ ಮತ್ತು ಜವಾಬ್ದಾರಿ ಹೆಚ್ಚಳವಾಗ್ತದೆ. ಆರ್ಥಿಕ ಸ್ಥಿರತೆಗಾಗಿ ಉತ್ತಮ ನಿರ್ಧಾರಗಳು ಲಭ್ಯವಾಗ್ತದೆ. ಆದ್ದರಿಂದ ಈ ದಿನ ವಜ್ರಯೋಗದ ಪರಿಣಾಮದಿಂದ ಕೆಲವೊಮ್ಮೆ ಹಠಮಾರಿ ಸ್ವಭಾವವನ್ನು ಕಾಣಿಸಿಕೊಳ್ಳಬಹುದು ಅನ್ನುವಂಥದ್ದು. ಇಲ್ಲಿ ಸಹನೆ ಮತ್ತು ಪರಿಶ್ರಮದಿಂದ ಇಂದು ದೊಡ್ಡ ಸಾಧನೆ ಸಾಧ್ಯವಾಗ್ತದೆ. ಷಷ್ಠಿ ತಿಥಿ ಮತ್ತು ಸಪ್ತಮಿ ತಿಥಿಗಳ ಪ್ರಭಾವ ಇರೋದರಿಂದ ಅಡಚಣೆಗಳ ನಿವಾರಣೆ, ಶತ್ರುಗಳ ಮೇಲೆ ವಿಜಯ, ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಾಗುವಂಥದ್ದು. ಸಪ್ತಮಿ ತಿಥಿಯ ಪ್ರಭಾವ ಇರೋದರಿಂದ ಆರೋಗ್ಯ ಮತ್ತು ತೇಜಸ್ಸು, ಹೊಸ ಕಾರ್ಯಗಳಿಗೆ ಶುಭ ಫಲ ಅನ್ನುವಂಥದ್ದು, ಗೌರವ ಮತ್ತು ಪ್ರತಿಷ್ಠೆ ಉಂಟಾಗುವಂಥದ್ದನ್ನು ಕಾಣ್ಬೋದು. ಈ ದಿನ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲ ಉಂಟಾಗ್ತದೆ. ಮಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹಿರಿಯರ ಆಶೀರ್ವಾದ ಲಭ್ಯವಾಗುವಂಥದ್ದು, ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥದ್ದು, ನಾಯಕತ್ವದ ಅವಕಾಶಗಳು ಕಾಣಿಸುವಂಥದ್ದು. ಈ ದಿನ ನಿಮ್ಮ ಅನುಭವ ಮತ್ತು ಜ್ಞಾನಕ್ಕೆ ಮೆಚ್ಚುಗೆ ಸಿಗಬಹುದು. ಪ್ರಮುಖ ವ್ಯಕ್ತಿಗಳಿಂದ ಸಹಕಾರ ದೊರೆಯಬಹುದು. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳು ಲಭ್ಯವಾಗ್ತದೆ. ಸಾಮಾಜಿಕ ಸಂಪರ್ಕಗಳಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಮನಸ್ಸಿಗೆ ಉಲ್ಲಾಸ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಈ ದಿನ ಶಿಕ್ಷಣ, ಜ್ಯೋತಿಷ್ಯ, ಯೂಟ್ಯೂಬ್ ತರಬೇತಿ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹೊಸ ಪರಿಚಯಗಳಿಂದ ಲಾಭವಾಗಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗಿರ್ತದೆ. ಆದರೆ ಕಠಿಣವಾದಂಥ ಮಾತು ಮತ್ತು ಹಠದಿಂದ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಈ ದಿನ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಇತರರ ಸಲಹೆಗಳನ್ನು ಗೌರವದಿಂದ ಕಾಣಿ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗಬಹುದು. ಮನೋಭಿಲಾಷೆಗಳ ಪೂರ್ಣತೆ ಎನ್ನುವಂಥದ್ದು ಸಾಧ್ಯವಾಗ್ತದೆ. ಶುಭ ಕಾರ್ಯಗಳಿಗೆ ಅತ್ಯುತ್ತಮ ಸಮಯ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಕಾಣಬಹುದು. ಹೊಸ ಪ್ರಯತ್ನಗಳಿಗೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅನ್ನುವಂಥದ್ದು. ಉದ್ಯೋಗದ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಯನ್ನು ಕಾಣ್ತೀರಿ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಎನ್ನುವಂಥದ್ದು. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಆಡಳಿತ ಕ್ಷೇತ್ರದವರು, ಯೂಟ್ಯೂಬರ್ಗಳು ಮತ್ತು ಆನ್ಲೈನ್ ತರಬೇತುದಾರರಿಗೆ ಅತ್ಯುತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯವಹಾರದ ಫಲವನ್ನು ನೋಡೋದಾದರೆ ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭ ಅನ್ನುವಂಥದ್ದು ಕಾಣ್ತೀರಿ. ಹೊಸ ಗ್ರಾಹಕರ ಸಂಪರ್ಕ ಲಭ್ಯವಾಗ್ತದೆ. ಹಳೆಯ ಕೆಲಸಗಳಿಂದ, ಹಳೆಯ ಯೋಜನೆಗಳಿಂದ ಆದಾಯ ಉಂಟಾಗುವಂಥದ್ದು ಹೆಚ್ಚಾಗ್ತದೆ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಈ ದಿನ ಧನಲಾಭದ ಸೂಚನೆ ಕಾಣಿಸ್ತಾ ಇದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ ಅನಗತ್ಯ ಅಪಾಯದ ಹೂಡಿಕೆಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಹಿರಿಯರ ಆಶೀರ್ವಾದ ಲಭ್ಯವಾಗುವಂಥದ್ದು, ಸ್ನೇಹಿತರಿಂದ ಸಹಾಯ ದೊರೆಯುವಂಥದ್ದು, ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗುವಂಥದ್ದು. ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಈ ದಿನ ಸಣ್ಣದಾಗಿ ಮೊಣಕಾಲು ನೋವು ಕಾಣಿಸಿಕೊಳ್ಳುವಂಥದ್ದು, ಬೆನ್ನಿನಲ್ಲಿ ಬಾಧೆ ಉಂಟಾಗುವಂಥದ್ದು, ದಣಿ ಉಂಟಾಗುವಂಥದ್ದು ಆಗ್ತದೆ. ಅದಕ್ಕೆ ಸೂಕ್ತ ವಿಶ್ರಾಂತಿ, ನೀವು ಮಾಡೋಂಥ ಕೆಲಸಗಳ ಮಧ್ಯೆ ಸೂಕ್ತ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು, ಧ್ಯಾನಕ್ಕೆ ಪ್ರಾಶಸ್ತ್ಯ ಕೊಡುವಂಥದ್ದು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ
ದುರ್ಗಾದೇವಿ ಮಂತ್ರವನ್ನು ಪಠನ ಮಾಡಿ ಕೊನೆಗೊಂದು ಕಿವಿಮಾತು, ಈ ದಿನ ಸಿದ್ಧಿಯೋಗದ ಅನುಗ್ರಹದಿಂದ ಕಾರ್ಯ ಸಾಧನೆ, ಗೌರವ ಮತ್ತು ಆರ್ಥಿಕ ಪ್ರಗತಿಯನ್ನು ಕಾಣ್ತೀರಿ. ಆದರೆ ಅದರ ಜೊತೆಗೆ ವಜ್ರಯೋಗದ ಕಾರಣ ಹಠ ಮತ್ತು ಕಠಿಣ ಮಾತುಗಳನ್ನು ನಿಯಂತ್ರಿಸಿದರೆ ನಿಮ್ಮ ಎಲ್ಲ ಪ್ರಯೋಜನಗಳು, ಎಲ್ಲ ಪ್ರಮುಖ ಕಾರ್ಯಗಳು ಯಶಸ್ಸಿನತ್ತ ಸಾಗ್ತವೆ ಎನ್ನುವಂಥದ್ದನ್ನು ಕಾಣ್ತೀರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.